For many months, we've been studying about the creation of woman, the role and responsibilities of a godly woman. ಅನೇಕ ವಾರಗಳಿಂದ ತಿಂಗಳುಗಳಿಂದ ಸ್ತ್ರೀಯ ಸೃಷ್ಟಿಯ ವಿಷಯವಾಗಿಯೂ ಮತ್ತು ಅವರ ಜವಾಬ್ದಾರಿ ಮತ್ತು ಪಾತ್ರವೇನೆಂಬುದಾಗಿ ನಾವು ಕಲಿಯುತ್ತಾ ಬರುತ್ತಿದ್ದೇವೆ. A role in the family, in the assembly, in the society. ಕುಟುಂಬದಲ್ಲಿಯೂ ಮತ್ತು ಸಭೆಯಲ್ಲಿಯೂ ಮತ್ತು ಸಮಾಜದಲ್ಲಿಯೂ ಸ್ತ್ರೀಯರ ಪಾತ್ರವೇನೆಂಬುದಾಗಿ ನಾವು ಕಲಿಯುತ್ತಾ ಬರುತ್ತಿದ್ದೇವೆ. In the last few months, we've been studying many women of the Bible. ಕಳೆದ ಅನೇಕ ತಿಂಗಳುಗಳಿಂದ ಸತ್ಯವೇದದಲ್ಲಿ ಇರುವ ಸ್ತ್ರೀಯರ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. We have looked at about 24 women from the Old Testament so far. ಇಲ್ಲಿಯ ತನಕ ಹಳೆ ಒಡಂಬಡಿಕೆಯಲ್ಲಿ 24 ಸ್ತ್ರೀಯರ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. Last week we looked at the woman called Rahab. ಕಳೆದ ವಾರ ರಾಹಾಬಳ ಕುರಿತಾಗಿಯೂ ನಾವು ಕಲಿತಾ ಬಂದೆವು. Her background was very bad, but God saved her, and her faith was such an example and a challenge for all of us. ಆಕೆಯು ಒಂದು ಸೂಲೆಯಾಗಿದ್ದು ಕೆಟ್ಟ ಸ್ತ್ರೀ ಆಗಿದ್ದು ದೇವರು ಆಕೆಯನ್ನು ರಕ್ಷಿಸಿ ಮತ್ತು ಆಕೆಯ ನಂಬಿಕೆ ನಮ್ಮೆಲ್ಲರಿಗೂ ಸವಾಲಿಗೆ ನಡೆಸುವಂತದಾಗಿದೆ. In 1 Corinthians 10 we read that what happened in the Old Testament is for our learning and for our warning. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಅಥವಾ ಆ ವಿಷಯಗಳೆಲ್ಲವೂ ನಾವು ಕಲಿತುಕೊಳ್ಳುವುದಕ್ಕಾಗಿಯೂ ಮತ್ತು ನಮ್ಮನ್ನು ಎಚ್ಚರಿಸುವುದಕ್ಕಾಗಿಯೂ ಬರೆಯಲ್ಪಟ್ಟಿವೆ. While we looked at some of these women, some of them have tremendous example that we can follow. At the same time, some women we have seen had some warning for us. ನಾವು ಕಲಿತಾ ಬಂದ ಈ ಸ್ತ್ರೀಯರ ಕುರಿತಾಗಿ ನೋಡುವಾಗ ಕೆಲವರು ನಾವು ಅನುಸರಿಸಬಹುದಾದ ಒಳ್ಳೆ ಉತ್ತಮ ಮಾದರಿಯು ಅವರ ಜೀವಿತದಲ್ಲಿತ್ತು ಮತ್ತು ಇನ್ನು ಕೆಲವರ ಜೀವಿತವನ್ನು ನಾವು ನೋಡುವಾಗ ಅವು ನಮಗೆ ಎಚ್ಚರಿಕೆಯಾಗಿ ಆ ವಿಷಯಗಳು ಉಂಟು. So whether it is learning or warning, we can study this and watch our life. ಅದು ಕಲಿಯುವುದಕ್ಕಾಗಲಿ ಅಥವಾ ಎಚ್ಚರಿಕೆಯ ವಿಷಯವಾಗಿರಲಿ ನಾವು ಈ ಒಂದು ವಿಷಯಗಳನ್ನು ತಿಳಿದು ನಮ್ಮ ಜೀವಿತದಲ್ಲಿ ಅಳವಡಿಸಬಹುದು. Today we are going to look at a woman who was nothing good. She is an infamous figure, ಒಂದು ಕುಪ್ರಸಿದ್ಧ a woman in the Bible. ನಾವು ಇಂದು ಸಂಜೆ ಧ್ಯಾನ ಮಾಡುವ ಸ್ತ್ರೀಯ ವಿಷಯವಾಗಿ ನಾವು ನೋಡುವಾಗ ಆಕೆ ಒಂದು ಕೆಟ್ಟ ಸ್ತ್ರೀ ಆಗಿತ್ತು ಮತ್ತು ಆಕೆ ಯಾವ ಒಂದು ಪ್ರಸಿದ್ಧತೆ ಇಲ್ಲದೆ ಇರುವ ಒಂದು ಸ್ತ್ರೀ ಆಗಿದ್ದಾಳೆ. Nothing good about her, but only warning. What can we learn from her story? ಈಕೆಯ ಜೀವಿತದಲ್ಲಿ ಒಳ್ಳೆಯ ವಿಷಯವು ಯಾವುದೂ ಇಲ್ಲ ಮತ್ತು ಅದರ ಎಚ್ಚರಿಕೆಯಾದ ಒಂದು ಸಂಗತಿಗಳು ಉಂಟು ಮತ್ತು ಆಕೆಯ ಜೀವಿತದಿಂದ ನಾವು ಕಲಿಯುವ ಪಾಠಗಳೇನು? Her story is very complex and controversial. ಆಕೆಯ ಕತೆ ಅದು ತುಂಬಾ ಒಂದು ಕೆಟ್ಟದಾದ ಮತ್ತು ಒಂದು ಕಾಂಟ್ರವರ್ಸಿ ಉಂಟು ಮಾಡುವ ಒಂದು ವಿಷಯವಾಗಿದೆ. She was a Phoenician princess. ಫಿನಿಷಿಯಾ ರಾಜಕುಮಾರಿ ಆಗಿದ್ದಳು. She was a daughter of Ethbal, the king of Sidon. ಚಿದೋನ್ಯರ ಅರಸನಾದ ಎತ್ಬಾಲನ ಮಗಳು ಈಕೆ ಆಗಿದ್ದಳು. And she was married to King Ahab of Israel. Now you know what is her name, right? ಇಸ್ರಾಯೇಲರ ಅರಸನಾದ ಆಹಾಬನೊಂದಿಗೆ ಈಕೆ ಮದುವೆ ಆದಳು ಮತ್ತು ಈಕೆ ಹೆಸರು ಈಗ ನಿಮಗೆ ತಿಳಿದಿರಬೇಕು. Her name is Jezebel. ಆಕೆ ಹೆಸರು ಇಜಬೇಲಳು ಎಂಬುದಾಗಿ. Her name and story we see in 1 Kings and part of 2 Kings. ಆಕೆಯ ಕುರಿತಾಗಿ ಮತ್ತು ಆಕೆಯ ಜೀವಿತದ ಕುರಿತಾಗಿ ಮೊದಲು ಅರಸುಗಳ ಪುಸ್ತಕದಲ್ಲಿಯೂ ಮತ್ತು 2 ಅರಸುಗಳ ಪುಸ್ತಕ ಅರ್ಧ ಭಾಗದಲ್ಲಿ ನಾವು ನೋಡುತ್ತೇವೆ. You may wonder why we are studying about her. ಯಾಕೆ ಈ ಸ್ತ್ರೀಯ ವಿಷಯವಾಗಿ ನಾವು ಕಲಿಯುತ್ತಿದ್ದೇವೆ ಎಂಬ ಒಂದು ಆಶ್ಚರ್ಯ ನಿಮಗೆ ಉಂಟಾಗಬಹುದು. Finally, her name is mentioned in Revelation chapter 2 in a local assembly. Suresh?
Suresh, can you hear me? Uncle, I'm back. There was a power fluctuation here. Okay. Finally, that name is even in the book of Revelation in a local assembly. ಅಂತಿಮವಾಗಿ ಆಕೆಯ ಹೆಸರು ಆ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಸ್ಥಳೀಯ ಒಂದು ಸಭೆಯಲ್ಲಿ ಆಕೆಯ ಹೆಸರು ಸಹ ಸೂಚಿಸಲ್ಪಟ್ಟಿದೆ. So it is very important, even as a warning, what we can learn from this character Jezebel. ಎಚ್ಚರಿಕೆಯ ವಿಷಯವಾಗಿದ್ದರೂ ಸಹ ಈ ಇಜ್ಬೇಲಳ ಜೀವಿತದಿಂದ ನಾವು ಕಲಿಯುವ ಪಾಠಗಳು ಏನೆಂಬುದಾಗಿ ಕಲಿತುಕೊಳ್ಳುವುದು ತುಂಬಾ ಪ್ರಾಮುಖ್ಯವಾದದ್ದು. What are key aspects of Jezebel's life? ಇಜ್ಬೇಲಳ ಜೀವಿತದಲ್ಲಿ ಮುಖ್ಯವಾದ ಅಂಶಗಳು ಏನು? First of all, she was a promoter of idolatry in Israel. ಮೊದಲನೇದಾಗಿ ಇಸ್ರಾಯೇಲ್ ದೇಶದಲ್ಲಿ ಈಕೆಯು ವಿಗ್ರಹಾರಾಧನೆಯನ್ನು ಪ್ರೋತ್ಸಾಹ ಮಾಡುವವಳಾಗಿದ್ದಳು. And she promoted the worship of Baal and Asherah in Israel. ಇಸ್ರಾಯೇಲ್ ದೇಶದಲ್ಲಿ ಆ ಬಾಲ್ ದೇವತೆಗಳನ್ನು ಮತ್ತು ಅಶೇರ ವಿಗ್ರಹಗಳನ್ನು ಪೂಜಿಸುವ ಹಾಗೆ ಈಕೆ ಪ್ರೋತ್ಸಾಹಿಸಿದಳು. So that in Israel widespread idolatry, and it brought conflict with the prophets of Yahweh. ಈ ರೀತಿಯಾಗಿ ಇಸ್ರಾಯೇಲ್ ದೇಶದಲ್ಲಿ ವಿಗ್ರಹ ಆರಾಧನೆಯು ಪ್ರಬಲವಾಗಿದ್ದು ಮತ್ತು ಆ ದೇವರ ಒಂದು ಪ್ರವಾದಿಗಳ ವಿರುದ್ಧ ಮಧ್ಯದಲ್ಲಿ ತೊಂದರೆಯನ್ನು ಉಂಟು ಮಾಡಿತು. Secondly, we see persecution of true prophets of God. ಎರಡನೇದಾಗಿ ದೇವರ ನಿಜ ಪ್ರವಾದಿಗಳ ವಿರುದ್ಧವಾಗಿ ಹಿಂಸೆಯೂ ಸಹ ನಡೆಯಿತು. She ordered the execution of many prophets of Yahweh, including a confrontation with the prophet Elijah. ಯೆಹೋವನ ಪ್ರವಾದಿಗಳನ್ನು ಸಂಹರಿಸುವ ಹಾಗೂ ಮತ್ತು ಅದು ಮಾತ್ರವಲ್ಲದೆ ಎಲಿಯನ ವಿಷಯವಾಗಿ ಎಲಿಯನ್ನು ಸಹ ವಿರುದ್ಧವಾಗಿ ಎದುರುಗೊಂಡದನ್ನು ನಾವು ನೋಡ್ತೇವೆ. And Elijah challenged the prophets of Baal on Mount Carmel. ಕರ್ಮೆಲ್ ಬೆಟ್ಟದಲ್ಲಿ ಎಲಿಯನು ಈ ಬಾಲ್ ಪ್ರವಾದಿಗಳ ವಿಷಯವಾಗಿಯೂ ಸಹ ಆತನು ಸವಾಲಿಗೆ ನಡೆಸಿದನು. Thirdly, we see her manipulation and power. ಮೂರನೇದಾಗಿ ಆಕೆ ಈ ಒಂದು ಕುಶಲತೆ, what do you call it? ಕುಶಲತೆ. ಈ ಒಂದು ಅಧಿಕಾರವನ್ನು ದುಷ್ಪ್ರಯೋಗ ಅಥವಾ ಕುಶಲತೆಯಿಂದ ವರ್ತಿಸಿದವಳು ಎಂಬುದಾಗಿ ನಾವು ನೋಡ್ತೇವೆ. She was known for her cunning and influence over her husband Ahab. ಮತ್ತು ಅದು ಮಾತ್ರವಲ್ಲದೆ ಆಕೆಯ ಗಂಡನಾದ ಆಹಾಬನ ಮೇಲೆ ಒಂದು ಕುಯುಕ್ತಿಯಿಂದಲೂ ಆಕೆ ವರ್ತಿಸಿಕೊಂಡದನ್ನು ನಾವು ಗಮನಿಸಬಹುದು. She was involved in the death of Naboth and what happened at his vineyard. ನಾಬೋತನ ಮರಣದ ವಿಷಯದಲ್ಲಿಯೂ ಮತ್ತು ಅವನ ದ್ರಾಕ್ಷಾ ತೋಟಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿಯೂ ಈಕೆ ಒಳಗೊಂಡಿದ್ದಳು. Finally, we see her dramatic death. ಅಂತಿಮವಾಗಿ ಸುರೇಶ್ ಜೀವಿತ ಸಿಸ್ಟರ್ ಅವ್ರು ನಮ್ಮ ಫೋನ್ ಲಾರಿ ಜಾಯ್ನ್ ಆಗ್ಬೋದಲ್ಲ? Hello. Are you back? Yeah, back. Yes. So these are some of the highlights of the warning that we can learn from Jezebel's life. ಇಜ್ಬೇಲಳ ಜೀವಿತದಿಂದ ಈ ರೀತಿಯಾದ ಮುಖ್ಯವಾದ ಒಂದು ಘಟನೆಗಳನ್ನು ನಾವು ಗಮನಿಸುತ್ತೇವೆ. The symbolism, the very name Jezebel is synonymous with wickedness, manipulation, idolatry, all of that. ಈ ಇಜ್ಬೇಲಳು ಎಂಬ ಹೆಸರನ್ನು ನಾವು ನೋಡುವಾಗ ಇದು ವಿಗ್ರಹಾರಾಧನೆ ಮತ್ತು ಈ ಒಂದು ಅಧಿಕಾರ ಪ್ರಯೋಗ ಮಾಡುವಂಥದ್ದು, ಕುಶಲತೆ, ಈ ರೀತಿಯಾದ ವಿಷಯಗಳಿಗೆ ಅನುಗುಣವಾಗಿದ್ದಾಳೆ. She was a feminist, a woman ahead of her time, abusing the power. ಆಕೆ ಒಬ್ಬ ಸ್ತ್ರೀವಾದಿಯಾಗಿದ್ದು ಮತ್ತು ಆ ಒಂದು ಕಾಲಕ್ಕಿಂತ ಮುಂದಾಗಿದ್ದು ಅಧಿಕಾರವನ್ನು ತಪ್ಪಾಗಿ ಬಳಸುತ್ತಿದ್ದವಳಾಗಿದ್ದಳು. Her story serves as a cautionary tale about the consequence of disobedience and idolatry.
ಮತ್ತು ಆಕೆಯ ಒಂದು ಕತೆ ಅಥವಾ ಜೀವನ ಚರಿತ್ರೆ ಹೇಳುವುದೇನೆಂದ್ರೆ ಈ ವಿಗ್ರಹ ಆರಾಧನೆ ಕುರಿತಾಗಿ ಎಚ್ಚರಿಸುವ ಒಂದು ವಿಷಯವಾಗಿ ಉಂಟು. When people hear the name Jezebel, ಇಜಬೇಲಳ ಹೆಸರನ್ನು ಜನರು ಕೇಳುವಾಗ it is notorious for her wickedness and defiance of God. Can you repeat that? Her wickedness and defiance of God. ದೇವರಿಗೆ ತಿರುಗಿ ಬೀಳುವ, ದೇವರಿಗೆ ವಿರುದ್ಧವಾಗಿ. ಮತ್ತು ಆಕೆಯನ್ನು ನೋಡುವಾಗ ಅದು ದೇವರಿಗೆ ತಿರುಗಿ ಬೀಳುವ ಒಂದು ವಿಷಯವಾಗಿ ಆಕೆಯ ಜೀವಿತ ಉಂಟು. The term the spirit of Jezebel is used today to talk about cunning and deceptiveness. ಈ ಒಂದು ಕುಯುಕ್ತಿ ಮತ್ತು ವಂಚಿಸುವ ವಿಷಯವಾಗಿ ಮಾತನಾಡುವುದಕ್ಕಾಗಿ ಇಜಬೇಲಳ ಆತ್ಮ ಎಂಬುದಾಗಿ ಆ ಒಂದು ಪದ ಪ್ರಯೋಗವು ಮಾಡಲ್ಪಟ್ಟಿದೆ. Let us look at the details of Jezebel's story in the Bible that serves as a cautionary warning for us. ಸತ್ಯವೇದದಲ್ಲಿ ಆಕೆಯ ಜೀವಿತವು ನಮಗೆ ತಿಳಿಸಲ್ಪಟ್ಟಿದೆ, ಅದು ನಮಗೆ ಎಚ್ಚರಿಕೆಯನ್ನು ನೀಡುವ ವಿಷಯವಾಗಿ ಆಕೆಯ ಜೀವನ ಚರಿತ್ರೆ ನಮಗೆ ಕೊಡಲ್ಪಟ್ಟಿದೆ. When we look at her story in 1 Kings chapter 16, please read verse 30 and 31. ಒಂದು ಅರಸುಗಳ ಪುಸ್ತಕ 16ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನೋಡಿಕೊಳ್ಳೋಣ. ರಾಜೇಶ್ ಓದಲಿಕ್ಕೆ ಆಗುತ್ತೆ ಬ್ರದರ್? ಓಕೆ ಬ್ರದರ್, 30-31 ಹೌದು. ಇವನು ತನ್ನ ಪೂರ್ವಾಧಿಕಾರಿಗಳಿಗೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನು ನೆಬಾಟನ ಮಗನಾದ ಯೆರೋಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನು ಎಂಬಂತೆ ಸಿದೋನ್ಯರ ಅರಸನಾದ ಎತ್ಬಾಳನ ಮಗಳು ಇಜಬೆಲ್ ಎಂಬಾಕೆಯನ್ನ ಮದುವೆ ಮಾಡಿಕೊಂಡು ಬಾಳ್ ದೇವರನ್ನ ಪೂಜಿಸತೊಡಗಿದನು. Now, when we look at the life of Jezebel, the problem starts with her husband, King Ahab. ಇಜಬೇಲಳ ಜೀವಿತವನ್ನು ನೋಡುವಾಗ ಆಕೆಯ ಒಂದು ತೊಂದರೆ ಅರಸನಾದ ಆಹಾಬನಿಂದ ಪ್ರಾರಂಭಗೊಂಡದು. Ahab is supposed to be the leader in the palace, in the land, but he was not the proper leader. ಆ ಒಂದು ದೇಶದಲ್ಲಿಯೂ ಅರಮನೆಯಲ್ಲಿಯೂ ಆಹಾಬನು ನಾಯಕನಾಗಿರಬೇಕಾಗಿತ್ತು, ಆದರೆ ಅವನು ಒಳ್ಳೆ ನಾಯಕನಾಗಿರಲಿಲ್ಲ. So there's a learning for us. When men who are supposed to lead in the home or in the assembly, when they don't do that, this kind of a problem can happen. ಇಲ್ಲಿ ನಮಗೆ ಕಲಿಯುವ ಒಂದು ಪಾಠ ಉಂಟು. ಪುರುಷರು ಮನೆಯಲ್ಲಾಗಲಿ ಅಥವಾ ಸಭೆಯಲ್ಲಾಗಲಿ ಅವರ ಒಂದು ಪಾತ್ರವನ್ನು ನೆರವೇರಿಸದೇ ಇರುವುದಾದರೆ ಇಂಥ ಒಂದು ತೊಂದರೆಗಳು ಬರುವುದುಂಟು. We read that this man Ahab did more evil than anyone before him. ಆಹಾಬನು ಈ ಒಬ್ಬ ಅರಸನನ್ನು ನೋಡುವಾಗ ಇದಕ್ಕಿಂತ ಹಿಂದೆ ಇದ್ದ ಎಲ್ಲ ಅರಸುಗಳಿಗಿಂತ ದುಷ್ಟವಾದ ಕಾರ್ಯಗಳನ್ನು ಆತನು ಮಾಡಿದನು. Man is given the responsibility by God to lead the home and be the spiritual leader at home. ಮನೆಯನ್ನು ನಡೆಸಿ ಮತ್ತು ಮನೆಯಲ್ಲಿ ಆತ್ಮೀಕವಾದ ನಾಯಕನಾಗಿರುವುದಕ್ಕಾಗಿ ಪುರುಷರಿಗೆ ಮನೆಯಲ್ಲಿ ಆ ಪಾತ್ರ ಜವಾಬ್ದಾರಿ ಕೊಡಲ್ಪಟ್ಟಿದೆ. Adam was created first to be a leader. ಆದಾಮನು ಒಬ್ಬ ನಾಯಕನಾಗಿರುವುದಕ್ಕಾಗಿ ಮೊದಲು ಸೃಷ್ಟಿಸಲ್ಪಟ್ಟನು. That leader doesn't mean a dictator, but a proper leader. ನಾಯಕನು ಎಂಬುದಾಗಿ ಹೇಳುವಾಗ ಅದು ಸರ್ವಾಧಿಕಾರಿ ಅಲ್ಲ, ಆದರೆ ಒಬ್ಬ ತಕ್ಕ ನಾಯಕನಾಗಿ ಆತನು ಇರಬೇಕು. And the woman is to be a helper to him, as we have earlier studied. ಈಗಾಗಲೇ ನಾವು ಕಲಿತ ಹಾಗೆ ಸ್ತ್ರೀಯು ಒಬ್ಬ ತಕ್ಕ ಸಹಕರಣಿಯಾಗಿ ಆಕೆ ಇರಬೇಕು. The book of Job, chapter 1, we read about Job, who was a family priest. He was the leader in that home. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಯೋಬನ ಕುರಿತಾಗಿ ನಾವು ನೋಡುತ್ತೇವೆ. ಆತನು ಕುಟುಂಬದಲ್ಲಿ ಯಾಜಕನಾಗಿದ್ದನು, ಕುಟುಂಬದಲ್ಲಿ ಒಬ್ಬ ನಾಯಕನಾಗಿ ಆತನಿದ್ದನು. Read Isaiah chapter 3 verse 12, brother. ಯೆಶಾಯನ ಪುಸ್ತಕ 3ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. Isaiah chapter 3 verse 12. ನನ್ನ ಜನರನ್ನು ಬಾಧಿಸುವವರು ಹುಡುಗರು
ಅಳುವವರು ಹೆಂಗಸರು, ನನ್ನ ಜನರೇ, ನಿಮ್ಮನ್ನ ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರೆ. ನೀವು ನಡೆಯತಕ್ಕ ದಾರಿಯನ್ನ ಅಳಿಸಿ ಬಿಟ್ಟಿದ್ದಾರೆ. Yeah, here we read the children controlling, women ruling. ಇಲ್ಲಿ ನನ್ನ ಜನರನ್ನು ಬಾಧಿಸುವವರು ಹುಡುಗರು, ಅಳುವವರು ಹೆಂಗಸರು ಎಂಬುದಾಗಿ ಇಲ್ಲಿ ನೋಡ್ತೇವೆ. That is not God's order for a family or a church or the society. ಒಂದು ಕುಟುಂಬದಲ್ಲಿ ಆಗಲಿ ಅಥವಾ ಸಭೆಯಲ್ಲಾಗಲಿ ಅಥವಾ ಸಮಾಜದಲ್ಲಿ ಇದು ದೇವರು ಇಟ್ಟಿರುವ ಒಂದು ಕ್ರಮವೂ ಅಲ್ಲ. And we have already looked at that, but this woman was an embodiment of evil. ಈ ವಿಷಯಗಳನ್ನು ಈಗಾಗಲೇ ನಾವು ಕಲಿತಿದ್ದೇವೆ. ಆದರೆ ಈ ಸ್ತ್ರೀಯು ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುವ ಒಬ್ಬ ಸ್ತ್ರೀ ಆಗಿದಳು. But the main reason is the man, her husband, King Ahab, not doing his role. ಅದರ ಮುಖ್ಯವಾದ ಒಂದು ಕಾರಣ ಏನೆಂಬುದಾಗಿ ನೋಡುವಾಗ, ಈಕೆಯ ಗಂಡನು ಅರಸನಾದ ಅಹಾಬನು ಅವನು ತನ್ನ ಪಾತ್ರವನ್ನು ಮಾಡದೇ ಇರುವುದೇ ಕಾರಣವಾಗಿತ್ತು. This is a warning for all of us in our homes and in our assemblies. ನಮ್ಮ ಕುಟುಂಬಗಳಲ್ಲಿ ಅಥವಾ ಮನೆಯಲ್ಲಿ ಮತ್ತು ಸಭೆಯಲ್ಲಿ ಇದು ನಮಗೆ ಒಂದು ಎಚ್ಚರಿಕೆಯಾಗಿ ಉಂಟು. If a man is not able to lead, better he don't marry. ಒಬ್ಬ ಪುರುಷನು ಆತನು ಕುಟುಂಬವನ್ನು ನಡೆಸುವುದಕ್ಕೆ ಸಾಮರ್ಥ್ಯನು ಅಲ್ಲದಿರುವುದಾದರೆ ಮದುವೆ ಮಾಡಿಕೊಳ್ಳಬಾರದು. A home where woman is the leader is bound to be a problematic home or an assembly. ಒಂದು ಕುಟುಂಬದಲ್ಲಿ ಸ್ತ್ರೀಯು ಮುಂದಾಳತ್ವವನ್ನು ಅಥವಾ ನಾಯಕತ್ವವನ್ನು ವಹಿಸಿಕೊಳ್ಳುವುದಾದರೆ ಆ ಕುಟುಂಬದಲ್ಲಿ ಮತ್ತು ಆ ಒಂದು ಸಭೆಯಲ್ಲಿಯೂ ತೊಂದರೆ ಬರುವುದಕ್ಕೆ ಸಾಧ್ಯತೆ ಉಂಟು. So the first lesson we learn is about men to lead, and if they don't do that, this problem can happen. ಮೊದಲನೇ ಪಾಠ ನಾವು ಕಲಿಯುವುದೇನೆಂದರೆ, ಪುರುಷನು ಆತನು ನಾಯಕನಾಗಿ ನಡೆಸುವವನಾಗಿರಬೇಕು. ಅವನು ಈ ವಿಷಯದಲ್ಲಿ ಸೋತು ಹೋಗುವುದಾದರೆ ಅಲ್ಲಿ ತೊಂದರೆಯು ಉದ್ಭವವಾಗುತ್ತದೆ. The second issue was a wrong marriage. ಎರಡನೇ ತೊಂದರೆ ಏನೆಂಬುದಾಗಿ ನೋಡುವಾಗ ತಪ್ಪಾದ ಮದುವೆ. Bible is very clear. Israel, God's chosen people, are not to marry from pagan, idol worshipping pagan people. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ, ಇಸ್ರಾಯೇಲರು ದೇವರು ಆದುಕೊಂಡ ಜನರು ಅವರು ಅನ್ಯ ದೇಶದಿಂದ ಅನ್ಯ ಜನಾಂಗದಿಂದ ಮದುವೆ ಮಾಡಿಕೊಳ್ಳಬಾರದು. Look at Judges chapter 3 verse 5 to 7. Please read it. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನ. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 5ರಿಂದ 7. ಇಸ್ರಾಯೇಲರು ಕಾನಾನ್ಯ, ಹಿತ್ತಿಯ, ಅಮೋರಿಯ, ಪೆರಿಜಿಯ, ಇವಿಯ, ಯೆಬೂಸಿಯ ಎಂಬ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಕನ್ಯೆಯರನ್ನ ಅವರ ಕುಮಾರರಿಗೆ ಕೊಟ್ಟು ಅವರು ದೇವತೆಗಳನ್ನ ಸೇವಿಸುತ್ತಿದ್ದರು. 6ನೇ ವಚನ. ಇಸ್ರಾಯೇಲರು ಬಾಳ್, ಅಶೇರ್ ಎಂಬ ದೇವತೆಗಳನ್ನ ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನ ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. Wrong marriage is second problem in this life of Ahab and Jezebel. ಆಹಾಬ್ ಮತ್ತು ಇಜ್ಬೇಲಳ ಜೀವಿತದಲ್ಲಿ ಇರುವ ಎರಡನೇ ಒಂದು ತೊಂದರೆ ಏನೆಂಬುದಾಗಿ ನೋಡುವಾಗ ಅದು ತಪ್ಪಾದ ಮದುವೆ. For New Testament believers, 2 Corinthians 6:14 is very clear. Do not be unequally yoked with an unbeliever. ಒಬ್ಬ ಹೊಸ ಒಡಂಬಡಿಕೆ ವಿಶ್ವಾಸಿಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಏನೆಂದ್ರೆ, ಅವನು ಅವಿಶ್ವಾಸಿಗಳೊಂದಿಗೆ ಇಜ್ಜೋಡ ಆಗಬಾರದೆಂಬುದಾಗಿ 2 ಕೊರಿಂಥ 6ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. But many a times we see in our assemblies, our young people marrying an unbeliever or marrying just a nominal Christian. ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಭೆಗಳಲ್ಲಿ ಯವನಸ್ಥರನ್ನು ನೋಡುವಾಗ ಅವರು ಅವಿಶ್ವಾಸಿಗಳನ್ನು ಮದುವೆ ಮಾಡಿಕೊಳ್ಳುವುದಾಗಲಿ ಅಥವಾ ನಾಮಧೇಯ ಕ್ರೈಸ್ತರನ್ನು ಮದುವೆ ಮಾಡಿಕೊಳ್ಳುವುದನ್ನು ನಾವು ಗಮನಿಸುತ್ತೇವೆ. That is a very dangerous mixing. ಇದು ಒಂದು ಅಪಾಯಕರವಾದ ಒಂದು ಮಿಶ್ರಣ. Let us turn to the book of Nehemiah chapter 13 verse 23 to 28 and see how serious this problem was even among Israelites at that time. ನೆಹೆಮೀಯನ ಪುಸ್ತಕ 13ನೇ ಅಧ್ಯಾಯ 23ನೇ ವಚನದಿಂದ 28ನೇ ವಚನದಲ್ಲಿ
ಇಸ್ರಾಯೇಲರ ಜೀವಿತದಲ್ಲಿ, ಚರಿತ್ರೆಯಲ್ಲಿ ಆ ಒಂದು ಸಂದರ್ಭದಲ್ಲಿಯೂ ಇದು ಎಷ್ಟು ಗಂಭೀರವಾದ ಒಂದು ತೊಂದರೆ ಆಗಿತ್ತೆಂಬುದಾಗಿ ನಾವು ನೋಡೋಣ. Nehemiah 13:23 to 20. ಅದೇ ಕಾಲದಲ್ಲಿ ನಾನು ಅಷ್ಟೋದ್, ಅಮೋನಿಯ, ಮೋವಾಬ್ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡು ಯಹೂದ್ಯರನ್ನ ಕುರಿತು ವಿಚಾರ ಮಾಡಿ, ಅವರ ಮಕ್ಕಳಲ್ಲಿ ಅರ್ಧ ಮಂದಿ ಯೂದಾಯ ಭಾಷೆಯಲ್ಲಿ ಮಾತಾಡಲ ಅರಿಯದೆ ಅಷ್ಟೋದ್ ಮುಂತಾದ ಜನರ ಭಾಷೆಯನ್ನಾಡುತ್ತಾರೆಂದು ತಿಳಿಯಲು ಕೋಪಗೊಂಡು ಅವರನ್ನ ಶಪಿಸಿ, ಅವರಲ್ಲಿ ಕೆಲವರನ್ನ ಒಡೆದು ಅವರ ಕೂದಲುಗಳನ್ನ ಕಿತ್ತು, ಅಂತ ಸ್ತ್ರೀಯರ ದೆಸೆಯಿಂದ ಇಸ್ರಾಯೇಲ್ ರಾಜನಾದ ಸೊಲೊಮೋನನು ದೋಷಿಯಾದನಲ್ಲವೇ? ಅನೇಕ ಜನಾಂಗಗಳಲ್ಲಿ ಅವನಿಗೆ ಸಮಾನನಾದ ಅರಸನು ಇರಲಿಲ್ಲ. ಅವನು ತನ್ನ ದೇವರಿಗೆ ವಿಶೇಷ ಪ್ರಿಯನು ಆದುದರಿಂದ ದೇವರು ಅವನನ್ನು ಎಲ್ಲಾ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ನೇಮಿಸಿದನು. ಆದರೂ ಅನ್ಯ ದೇಶ ಸ್ತ್ರೀಯರು ಅವನನ್ನ ಪಾಪದಲ್ಲಿ ಬೀಳಿಸಿದರು. ಹೀಗಿರಲಾಗಿ ನೀವು ಅನ್ಯ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡು ಅದೇ ಘೋರವಾದ ದುಷ್ಕೃತ್ಯವನ್ನ ನಡೆಸಿ ದೇವರಿಗೆ ದ್ರೋಹಿಗಳಾಗುವುದನ್ನ ನಾವು ಒಪ್ಪಿಕೊಳ್ಳಬೇಕೋ ಎಂದು ಅವರನ್ನ ಗದರಿಸಿ, ಅವರಿಂದ ಅನ್ಯರ ಮಕ್ಕಳಿಗೆ ಹೆಣ್ಣು ಕೊಡಬಾರದು, ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಅವರಿಂದ ತರಲೂಬಾರದು ಎಂಬ ಧರ್ಮ ವಿಧಿಯನ್ನ ಕೈಗೊಳ್ಳುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿಸಿದನು. 28 ಮಹಾಯಾಜಕ ಎಲ್ಯಾಸೀಬನ ಮಗನಾದ ಯೆಹೋಯಾದನ ಮಕ್ಕಳಲ್ಲೊಬ್ಬನು ಯೆರೋನೆನಾದ ಸನ್ಬಲಟನಿಗೆ ಅಳಿಯನಾದುದರಿಂದ ಅವನನ್ನ ನನ್ನ ಸನ್ನಿಧಿಯಿಂದ ಓಡಿಸಿ ಬಿಟ್ಟೆನು. Look at how strongly Nehemiah dealt with this evil practice. ಇಂಥ ಕೆಟ್ಟ ಒಂದು ಅಭ್ಯಾಸವನ್ನು ನಡೆಸುತ್ತಿದ್ದ ಇಸ್ರಾಯೇಲರೊಂದಿಗೆ ನೇಮನು ಎಷ್ಟು ಕಠಿಣವಾಗಿ ವರ್ತಿಸಿಕೊಂಡನೆಂಬುದಾಗಿ ನೋಡಿರಿ. If our assembly elders do like that, what will happen in our assemblies? ನಮ್ಮ ಸಭೆಯ ಹಿರಿಯರು ಈ ರೀತಿಯಾಗಿ ನಡೆದುಕೊಂಡರೆ ಸಭೆಗಳಿಗೆ ಏನಾಗಬಹುದು? Probably the assembly will divide. ಒಂದು ವೇಳೆ ಸಭೆಯು ವಿಭಾಗವಾಗಬಹುದು. But Nehemiah did not compromise. He took strong action against them. ಆದರೆ ನೆಹೆಮೀಯನು ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಆ ಜನರ ವಿರುದ್ಧವಾಗಿ ಕಠಿಣವಾದ ತೀರ್ಮಾನವನ್ನು ತೆಗೆದುಕೊಂಡನು. We read that the children who were born to such union, they couldn't speak the language of Judah. ಅದು ಮಾತ್ರವಲ್ಲದೆ ಈ ರೀತಿಯಾಗಿ ಮಿಶ್ರಣ ಮದುವೆ ಮಾಡಿಕೊಂಡವರಲ್ಲಿ ಹುಟ್ಟಿದ ಮಕ್ಕಳು ಅವರು ಯೂದಾಯ ಭಾಷೆಯನ್ನು ಮಾತನಾಡುವುದಕ್ಕೆ ಬರಲಿಲ್ಲ. We can say it like this, the children or such mixed marriages means they don't know the word of God. ಈ ರೀತಿಯಾಗಿ ನಾವು ಹೇಳಬಹುದು, ಮಿಶ್ರಣ ಮದುವೆ ಮಾಡಿಕೊಳ್ಳುವವರ ಮಕ್ಕಳು ನೋಡುವಾಗ ದೇವರ ವಾಕ್ಯವನ್ನು ಅರಿಯದವರಾಗಿದ್ದಾರೆ. Jezebel was a daughter of Ethbaal, king of Sidonians. ಚಿದೋನ್ಯರ ಅರಸನಾದ ಎತ್ಬಾಲನ ಮಗಳು ಇಜಬೇಲಳು. Jezebel's father Ethbaal was politically connected to King Ahab of Israel. ಈ ಚಿದೋನ್ಯನ ಅರಸನಾದ ಎತ್ಬಾಲನು ಇಜಬೇಲಳ ತಂದೆಯು. ಅವನು ಅರಸನಾದ ಅಹಾಬನೊಂದಿಗೆ ರಾಜಕೀಯ ವಿಷಯದಲ್ಲಿ ಆತನು ಸಂಬಂಧಪಟ್ಟಿದ್ದನು. We see King Solomon doing the same thing. ಅರಸನಾದ ಸೊಲೊಮೋನನು ಸಹ ಇದೇ ಕಾರ್ಯವನ್ನು ಮಾಡುವುದನ್ನು ನಾವು ಓದುತ್ತೇವೆ. He married Pharaoh's daughter. ಸೊಲೊಮೋನನು ಫರೋನ ಮಗಳನ್ನು ಮದುವೆ ಮಾಡಿಕೊಂಡನು. So her Jezebel's influence promoted false gods worship in Israel. ಇಲ್ಲಿ ಇಜ್ಬೇಲಳ ಒಂದು ಪ್ರಭಾವದಿಂದ ಇಸ್ರಾಯೇಲ್ ದೇಶದಲ್ಲಿ ಸುಳ್ಳು ದೇವರು ಅಥವಾ ವಿಗ್ರಹಗಳನ್ನು ಪೂಜಿಸುವ ಹಾಗೆ ಪ್ರೇರೇಪಣೆ ಉಂಟಾಯಿತು. In 1 Kings 16:31-32, which we already have read, ಒಂದು ಅರಸುಗಳ ಪುಸ್ತಕ 16ನೇ ಅಧ್ಯಾಯ 32-33ನೇ ವಚನದಲ್ಲಿ ಈಗಾಗಲೇ ಓದಿದ್ದೇವೆ. Ahab's first sin was he followed the sins of Jeroboam. ಅರಸನಾದ ಅಹಾಬನ ಮೊದಲೇ ಒಂದು ಪಾಪ ಏನೆಂಬುದಾಗಿ ನೋಡುವಾಗ ಆತನು ರೆಹೋಬೋಮನು ಮಾಡಿದ ಪಾಪಗಳನ್ನೇ ಆತನು ಮುಂದೆ ಅವನು ಮಾಡುವವನಾಗಿದ್ದನು. ಯೆರೋಬಾಮನು. There are two kings in Israel. One was Jeroboam, the other was King David. ಇಸ್ರಾಯೇಲ್ ದೇಶದಲ್ಲಿ ಎರಡು ಅರಸುಗಳ ವಿಷಯವಾಗಿ ನೋಡುವಾಗ ಒಬ್ಬನು
ಯೆರೊಬಾಮನು ಮತ್ತೊಬ್ಬನು ಅರಸನಾದ ದಾವೀದನು. Jeroboam became a standard for evil and wickedness. ಯೆರೊಬಾಮನು ಆತನು ದುಷ್ಟತನಕ್ಕೂ ಪಾಪಗಳಿಗೂ ಒಂದು ಮಟ್ಟವಾಗಿ ಆತನು ಆದನು. But David became a standard for someone whose heart was right with God or pleasing God. ಆದರೆ ದಾವೀದನು ದೇವರಿಗೆ ದೇವರಿಗೆ ಮೆಚ್ಚುಗೆಯಾಗಿಯೂ ಮತ್ತು ದೇವರಿಗೆ ಇಷ್ಟವಾಗಿರುವ ಒಂದು ಹೃದಯಕ್ಕೆ ಒಂದು ಸಮವಾಗಿಯೂ ಅಥವಾ ಒಂದು ಮಟ್ಟವಾಗಿ ಆತನಾದನು. The problem started with the husband Ahab. ಆದ್ರೆ ಇಲ್ಲಿ ಆ ಗಂಡನು ಅಹಾಬನಿಂದ ಆ ಒಂದು ತೊಂದರೆಯು ಪ್ರಾರಂಭವಾಯಿತು. This we as believers need to examine our family life. How is the husband? How is the father of the house? ವಿಶ್ವಾಸಿಗಳಾಗಿ ನಾವು ಸಹ ಪರೀಕ್ಷಿಸಿಕೊಳ್ಳಬೇಕು. ಆ ಮನೆಯಲ್ಲಿ ಆ ಗಂಡನು ಅಥವಾ ತಂದೆಯಾಗಿ ಅವನ ಪಾತ್ರ ಮತ್ತು ಅವನ ಒಂದು ಜವಾಬ್ದಾರಿ ಹೇಗಿದೆ ಎಂಬುದಾಗಿ. In Nehemiah's book we saw the leaders were the first who were bad example in this mixed marriage. ನೇಮಿನ ಪುಸ್ತಕದಲ್ಲಿ ನಾವು ನೋಡುವಾಗ ಈ ನಾಯಕರು ಅವರು ಮಾದರಿಯಾಗಿದ್ದರು. ಈ ಮಿಶ್ರಣ ಮದುವೆಯ ವಿಷಯವಾಗಿ ನೋಡುವಾಗ ಅವರು ಮಾದರಿಯಾಗಿದ್ದರು. Anyone listening to us who are either you are elder or you are a wife of an elder, you need to understand this very seriously. ನಮ್ಮನ್ನು ಕೆಲವರಲ್ಲಿ ಯಾರಾದರೂ ಹಿರಿಯರು ಮತ್ತು ಹಿರಿಯರ ಪತ್ನಿ ಆಗಿರುವುದಾದ್ರೆ ಈ ವಿಷಯಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. So first was the father or husband failing. ಮೊದಲನೇದಾಗಿ ಆ ತಂದೆಯು ಅಥವಾ ಗಂಡನು ಅವನ ಜವಾಬ್ದಾರಿಯಲ್ಲಿ ಸೋತು ಹೋಗುವುದು. The second sin was more serious. He married Jezebel and she promoted Baal worship in Israel. ಎರಡನೇ ಒಂದು ತಪ್ಪು ಏನೆಂಬುದಾಗಿ ತೊಂದರೆ ಏನೆಂಬುದಾಗಿ ನೋಡುವಾಗ ಅರಸನಾದ ಅಹಾಬನು ಯೆಜೆಬೇಲನನ್ನು ಮದುವೆ ಮಾಡಿದನು ಮತ್ತು ಆಕೆಯು ಇಸ್ರಾಯೇಲ್ ದೇಶದಲ್ಲಿ ಬಾಲ್ ದೇವತೆಗಳನ್ನು ಅಥವಾ ವಿಗ್ರಹ ಆರಾಧನೆಯನ್ನು ಪೂಜಿಸುವುದನ್ನು ಪ್ರೇರೇಪಿಸಿದಳು. Here we see the influence of a wife when she is wicked to that family. ಇಲ್ಲಿ ಆ ಒಂದು ಕುಟುಂಬದಲ್ಲಿ ಆ ಒಂದು ಪತ್ನಿ ಅಥವಾ ಆಕೆ ದುಷ್ಟಲಾಗಿರುವಾಗ ಆಕೆಯ ಒಂದು ಪ್ರಭಾವ ಎಂಥದ್ದು ಮನೆಯಲ್ಲಿ ಎಂಬುದಾಗಿ ಗಮನಿಸುತ್ತೇವೆ. Sisters, the Bible says you have a great influence in your family and in your assembly. We have looked at many women who had that godly influence in their home or in Israel. ಸಹೋದರಿಯರೇ, ನೀವು ನಿಮ್ಮ ಕುಟುಂಬಗಳಲ್ಲಿಯೂ ಮತ್ತು ಸಭೆಗಳಲ್ಲಿಯೂ ಪ್ರಭಾವ ಬೀರುವ ಒಂದು ಜನರು ನೀವಾಗಿದ್ರು. ಮತ್ತು ಈ ಒಂದು ವಿಷಯಗಳನ್ನು ನಾವು ಇಸ್ರಾಯೇಲರ ಚರಿತ್ರೆಯಲ್ಲಿಯೂ ನಾವು ಕೆಲವು ಕುಟುಂಬಗಳಲ್ಲಿಯೂ ನಾವು ನೋಡ್ತಾ ಬಂದಿದ್ದೇವೆ. Proverbs 14:1 says, a wise woman build her home, but a foolish one break it with her own hands. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. A woman, a wife, a mother can be a builder of a home or a breaker of home. ಒಬ್ಬ ಸ್ತ್ರೀ ಅಥವಾ ತಾಯಿಯು ಆ ಮನೆಯನ್ನು ಕಟ್ಟುವವಳಾಗಿರುತ್ತಾಳೆ, ಇಲ್ಲ ಆ ಮನೆಯನ್ನು ಮುರಿದು ಬಿಡುವವಳು ಆಗಿರುತ್ತಾಳೆ. Anyone listening to us today who is not married but you are considering marriage, be very careful. Take this choice very seriously. ನಮ್ಮ ಮಾತುಗಳನ್ನು ಕೇಳುವ ಯಾವ ಒಬ್ಬ ಸ್ತ್ರೀ ಅಥವಾ ಅವರು ಮದುವೆ ಆಗದೆ ಮತ್ತು ಮದುವೆಯ ವಿಷಯವಾಗಿ ಪರಿಗಣಿಸುವುದಾದರೆ ಈ ಒಂದು ವಿಷಯಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿಕೊಳ್ಳಬೇಕು. Every man need to make a decision about accepting Jesus Christ or not. ಪ್ರತಿಯೊಬ್ಬನು ಆತನ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸುತ್ತಾನೋ ಇಲ್ಲವೋ ಎಂಬುದರ ವಿಷಯವಾಗಿ ಅವರು ಆಲೋಚನೆ ಮಾಡಬೇಕು. If you fail in that choice and you don't become a believer, eternal hell is waiting for you. ನೀವು ಈ ಒಂದು ಆಯ್ಕೆ ಮಾಡದೇ ಇರುವುದಾದರೆ, ಈ ಆಯ್ಕೆಯಲ್ಲಿ ಸೋತು ಹೋಗುವುದಾದರೆ ನಿತ್ಯವಾದ ನರಕ ನಿಮಗಾಗಿ ಕಾಯುತ್ತಿದೆ. Once you become a believer, the second most important choice in a person's life, whether it is a man or a woman, ನೀವು ವಿಶ್ವಾಸಿಗಳ ಆದ ನಂತರ ನಿಮ್ಮ ಜೀವಿತದಲ್ಲಿ ನೀವು
ತೆಗೆದುಕೊಳ್ಳುವ ಎರಡನೇ ಮುಖ್ಯವಾದ ಒಂದು ತೀರ್ಮಾನ, ನೀವು ಸ್ತ್ರೀಯರಾಗಲಿ ಅಥವಾ ಪುರುಷರಾಗಿರಲಿ, it is who you are going to marry, who you're going to share your life with for the rest of your life. ನೀವು ಯಾರನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ನಿಮ್ಮ ಉಳಿದ ಜೀವನವನ್ನು ಯಾರ ಜೊತೆ ನೀವು ಸಾಗಿಸಬೇಕೆಂಬ ತೀರ್ಮಾನವು ಅದು ಎರಡನೇ ಮುಖ್ಯವಾದ ತೀರ್ಮಾನವಾಗಿದೆ. If in that choice you fail or you make a wrong choice, ಈ ಒಂದು ಆಯ್ಕೆಯಲ್ಲಿ ನೀವು ಸೋತು ಹೋಗುವುದಾಗಲಿ ಅಥವಾ ತಪ್ಪಾದ ಆಯ್ಕೆಯನ್ನು ಮಾಡುವುದಾದ್ರೆ, your life in this world can be a little bit of hell. ನಿಮ್ಮ ಜೀವನ ಈ ಲೋಕದಲ್ಲಿ ನಿಮ್ಮ ಜೀವನ ಅದು ಸ್ವಲ್ಪ ಮಟ್ಟಿಗೆ ಒಂದು ನರಕದ ರೀತಿಯಲ್ಲಿರುತ್ತದೆ. God is not expecting a believer to live such a family life. ಆದರೆ ಒಬ್ಬ ವಿಶ್ವಾಸಿಯು ಇಂಥ ಕುಟುಂಬ ಜೀವಿತದಲ್ಲಿ ಇರಬೇಕೆಂಬುದಾಗಿ ದೇವರು ಆಶಿಸುವುದಿಲ್ಲ. And in 1 Kings 16:32 we read, she erected an altar for Baal and worshipped him. ಒಂದು ಅರಸುಗಳ ಪುಸ್ತಕ 16ನೇ ಅಧ್ಯಾಯ 32ನೇ ವಚನದಲ್ಲಿ ಬಾಲ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. Now look at verse 33, please. 1 Kings 16 verse 33. ಒಂದು ಅರಸುಗಳ ಪುಸ್ತಕ 16ನೇ ಅಧ್ಯಾಯ 33ನೇ ವಚನ. ಇದಲ್ಲದೆ ಅಶೇರ್ ವಿಗ್ರಹ ಸ್ತಂಭವನ್ನ ನಿಲ್ಲಿಸಿದನು. ಹೀಗೆ ಇನ್ನು ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡಿ ಮುಂಚೆ ಇದ್ದ ಎಲ್ಲಾ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನ ರೇಗಿಸಿದನು. Here we read that she did it and she motivated Ahab, her husband, to do the same thing. ಇಲ್ಲಿ ಆಕೆಯು ಈ ಕಾರ್ಯವನ್ನು ಮಾಡಿದಳು. ಅದು ಮಾತ್ರವಲ್ಲದೆ ತನ್ನ ಗಂಡನಾದ ಅಹಾಬನನ್ನು ಸಹ ಈ ಕಾರ್ಯವನ್ನು ಮಾಡುವುದಕ್ಕೆ ಪ್ರೇರೇಪಿಸಿದಳು. She persuaded her husband to promote the worship of their Baal and Asherah. ಆ ಒಂದು ವಿಗ್ರಹಗಳಾಗಿರುವ ಬಾಲ್ ಮತ್ತು ಅಶೇರ ವಿಗ್ರಹಗಳನ್ನು ಪೂಜಿಸುವುದಕ್ಕಾಗಿ ಆಕೆ ಪ್ರೋತ್ಸಾಹಿಸಿದಳು. King Ahab under Jezebel required installation of temple and altar to Baal built in Samaria, the capital of Israel. ಇಲ್ಲಿ ಅರಸನಾದ ಅಹಾಬನು ಆತನು ಇಜಬೇಲನ ಅಡಿಯಲ್ಲಿ ಈ ಒಂದು ಸಮರ ಪಟ್ಟಣದಲ್ಲಿ ಅಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿದನೆಂಬುದಾಗಿ ನೋಡುತ್ತೇವೆ. It is Jezebel who persuaded her husband to do that. ಈ ಕಾರ್ಯವನ್ನು ಮಾಡುವುದಕ್ಕೆ ಇಜಬೇಲಳು ತನ್ನ ಗಂಡನಾದ ಅಹಾಬನನ್ನು ಪ್ರೋತ್ಸಾಹಿಸಿದಳು. In the book of Joshua, we read about a wife who was persuading her husband to do something. ಯೋಶುವನ ಪುಸ್ತಕದಲ್ಲಿ ಒಬ್ಬ ಸ್ತ್ರೀಯು ತನ್ನ ಗಂಡನನ್ನು ಒಂದು ಕಾರ್ಯವನ್ನು ಮಾಡುವುದಕ್ಕಾಗಿ ಆಕೆ ಪ್ರೋತ್ಸಾಹಿಸಿದಳು ಅಥವಾ ಮನವೊಲಿಸಿದಳು ಎಂಬುದಾಗಿ ನೋಡುತ್ತೇವೆ. Read Joshua chapter 15 verse 16 to 19. ಯೋಶುವನ ಪುಸ್ತಕ 15ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನ ತನಕ. ಅವನು ಕಿರ್ಯತ್ ಸೇಫರನ್ನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷ ಎಂಬಾಕೆಯನ್ನ ಮದುವೆ ಮಾಡಿ ಕೊಡುತ್ತೇನೆ ಅಂದನು. ಕೆನೇಜನ ಮಗನು ಕಾಲೇಬನ ತಮ್ಮನೂ ಆದ ಒತ್ನಿಯೇಲನು ಅದನ್ನ ತೆಗೆದುಕೊಳ್ಳಲು ಅವನಿಗೆ ತನ್ನ ಮಗಳಾದ ಅಕ್ಷ ಎಂಬಾಕೆಯನ್ನ ಮದುವೆ ಮಾಡಿ ಕೊಟ್ಟನು. ಆಕೆಯು ಬರುತ್ತಿರುವಾಗ ತನ್ನ ತಂದೆಯ ಹತ್ತಿರ ಭೂಮಿಯನ್ನ ಕೇಳಬೇಕೆಂದು ಗಂಡನನ್ನ ಪ್ರೇರೇಪಿಸಿ ತಾನು ಕತ್ತೆಯ ಮೇಲಿಂದ ಇಳಿದಳು. ಕಾಲೇಬನು ನಿನಗೇನು ಬೇಕೆಂದು ಆಕೆಯನ್ನ ಕೇಳಲು ಆಕೆಯು ನನಗೊಂದು ದಾನ ಕೊಡಬೇಕು, ನನ್ನನ್ನ ಬೆಂಗಾಡಿಗೆ ಕೊಟ್ಟು ಬಿಟ್ಟೆಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನ ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನ ಕೊಟ್ಟನು. If Jezebel persuaded Ahab to worship idols, ಇಜಬೇಲಳು ಅರಸನಾದ ಅಹಾಬನನ್ನು ವಿಗ್ರಹಾರಾಧನೆ ಮಾಡುವುದಕ್ಕೆ ಪ್ರೋತ್ಸಾಹಿಸುವಾಗ, here is another wife, Aksha, who is the daughter of Caleb, persuading her husband to ask for some blessings in their life.
ಆದರೆ ಇಲ್ಲಿ ಕಾಲೇಬನ ಮಗಳಾದ ಅಕ್ಷ ಎಂಬಾಕೆಯು ತನ್ನ ಗಂಡನು ಒತ್ನಿಯೇಲನ್ನು ತನ್ನ ತಂದೆಯಿಂದ ಅಥವಾ ಮಾವನಿಂದ ಒಂದು ಸಂಗತಿಗಾಗಿ ಬೇಡಿಕೊಳ್ಳಬೇಕೆಂಬುದಾಗಿ ಅಕ್ಷ ಪ್ರೋತ್ಸಾಹಿಸುತ್ತಿದ್ದಾಳೆ. She persuaded her husband to ask for springs of water. ನೀರಿನ ಬುಗ್ಗೆಯನ್ನು ಕೇಳಿಕೋ ಎಂಬುದಾಗಿ ಅಕ್ಷಯ ಎಂಬಾಕೆಯು ಒತ್ನಿಯೇಲನ್ನು ಕೇಳಿಕೊಳ್ಳುತ್ತಿದ್ದಾನೆ. This is the role of a wife, to encourage the husband to ask for things that are spiritually beneficial. ಇದು ಪತ್ನಿಯರ ಒಂದು ಜವಾಬ್ದಾರಿ ಆಗಿದೆ. ಗಂಡನು ಆತ್ಮಿಕವಾಗಿ ಪ್ರಯೋಜನ ಹೊಂದುವ ವಿಷಯಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಹೆಂಡತಿಯು ಪ್ರೋತ್ಸಾಹಿಸಬೇಕು. And Caleb gave them that, and it became a blessing for them. ಕಾಲೇಬನು ಈ ಒಂದು ಸಂಗತಿಯನ್ನು ಕೊಟ್ಟನು ಮತ್ತು ಅದು ಅವರಿಗೆ ಆಶೀರ್ವಾದಕರವಾಗಿತ್ತು. Jezebel's false wrong control over her husband ಇಜಬೇಲಳು ಆಕೆಯ ಗಂಡನ ಮೇಲೆ ಒಂದು ತಪ್ಪಾದ ಒಂದು ನಿಯಂತ್ರಣ ವಹಿಸಿಕೊಂಡ ಕಾರಣದಿಂದ our sisters need to listen to this. It will be very dangerous in your home if you become the leader and husband become a follower. ಸ್ತ್ರೀಯರು ಈ ಮಾತನ್ನು ಎಚ್ಚರಿಕೆಯಿಂದ ಅವರು ಕೇಳಬೇಕು. ನೀವು ನಿಮ್ಮ ಮನೆಯಲ್ಲಿ ನಾಯಕತ್ವದ ಒಂದು ಪಾತ್ರವನ್ನು ನೀವು ವಹಿಸಿಕೊಂಡು ಮತ್ತು ಗಂಡನ್ನು ನಿಮ್ಮನ್ನು ಅನುಸರಿಸಿ ಅಥವಾ ಹಿಂಬಾಲಿಸುವುದಾದ್ರೆ ತುಂಬಾ ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸಬೇಕು. That advanced Jezebel ordering the death of Lord's prophets. ಈ ರೀತಿಯಾಗಿ ಮುಂದಾಗಿರುವ ಇಜಬೇಲಳು ದೇವರ ಪ್ರವಾದಿಗಳನ್ನು ಸಂಹರಿಸಬೇಕೆಂಬುದಾಗಿ ಆಜ್ಞಾಪಿಸಿದಳು. And now next we see Jezebel versus prophet Elijah. ಮುಂದೆ ಇಜಬೇಲಳು ಮತ್ತು ವಿರುದ್ಧವಾಗಿ ಆ ಪ್ರವಾದಿಯಾದ ಎಲಿಯನ ವಿಷಯವಾಗಿ ನೋಡುತ್ತೇವೆ. Jezebel's greatest enemy was the prophet Elijah. ಇಜಬೇಲಳ ದೊಡ್ಡ ವೈರಿ ಯಾರೆಂಬುದಾಗಿ ನೋಡುವಾಗ ಪ್ರವಾದಿಯಾದ ಎಲಿಯನು ಆಗಿದನು. Such a woman will never put up with God's servants who tell the truth. Can you repeat? Such a woman will never listen to the servants of God. ಇಂಥ ಸ್ತ್ರೀಯರು ಎಂದಿಗೂ ದೇವರ ಸೇವಕರ ಮಾತುಗಳನ್ನು ಕೇಳುವವರು ಆಗಿರುವುದಿಲ್ಲ. And Elijah pronounced punishment of God upon Israel in the form of a drought for next 3 years. ಪ್ರವಾದಿಯಾದ ಎಲಿಯನು ಇಸ್ರಾಯೇಲರ ಮೇಲೆ ಒಂದು ಶಾಪವಾಗಿ ಒಂದು ತೀರ್ಪಾಗಿ ಘೋಷಿಸಿ ಆತನು ಹೇಳಿದ್ದೇನೆಂದರೆ ಮುಂದಿನ 3 ವರ್ಷಗಳ ಕಾಲ ಇಸ್ರಾಯೇಲ್ ದೇಶದಲ್ಲಿ ಬರ ಉಂಟಾಗುವುದು ಎಂಬುದಾಗಿ. A confrontation took place between Elijah and King Ahab. ಇಲ್ಲಿ ಪ್ರವಾದಿಯಾದ ಎಲಿಯನಿಗೂ ಮತ್ತು ಅರಸನಾದ ಆಹಾಬನ ವಿರುದ್ಧವಾಗಿ ಸಮಸ್ಯೆ ಉಂಟಾಯಿತು. We read that conflict and Elijah gathering all the prophets of Baal in Mount Carmel in 1 Kings chapter 18. ಒಂದು ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ ಈ ವಿಷಯದಿಂದ ಆ ಪ್ರವಾದಿಯಾದ ಎಲಿಯನು ಎಲ್ಲ ಬಾಲ್ ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟದಲ್ಲಿ ಆತನು ಕೂಡಿಸಿದನು. Elijah seeing that I am the only one left in Israel. ಆದರೆ ಎಲಿಯನು ಆತನು ನೆನೆಸಿಕೊಂಡಿದ್ದೇನೆಂದರೆ ಇಸ್ರಾಯೇಲ್ ದೇಶದಲ್ಲಿ ನಾನು ಒಬ್ಬನೇ ಉಳಿದಿದ್ದೇನೆ ಎಂಬುದಾಗಿ. And Baal's prophets were 450. ಆದರೆ ಬಾಲನ್ನು ಅನುಸರಿಸುವ ಪ್ರವಾದಿಗಳ ಸಂಖ್ಯೆ ನೋಡುವಾಗ 450 ಆಗಿತ್ತು. Elijah requested 2 bulls, one for himself, one for the Baal's prophets. ಎಲಿಯನು 2 ಹೋರಿಗಳನ್ನು ತಂದು ಕೊಡುವ ಹಾಗೆ ಕೇಳಿಕೊಂಡನು. ಒಂದು ಅವನಿಗಾಗಿಯೂ ಮತ್ತೊಂದು ಬಾಲ್ ದೇವತೆಯನ್ನು ಸೇವಿಸುವ ಪ್ರವಾದಿಗಳಿಗಾಗಿ. Cut it in pieces and lay on an altar without fire. Call upon their gods and see which God will answer by fire. ಈ ಒಂದು ಹೋರಿಗಳನ್ನು ವಧಿಸಿ ಅಥವಾ ಕಡಿಸಿ ಮತ್ತು ಯಜ್ಞವೇದಿಯ ಮೇಲೆ ಅವರನ್ನು ಇಡಬೇಕಾಗಿತ್ತು. ನಂತರ ಅವರ ದೇವರುಗಳನ್ನು ಮೊರೆ ಇಡಬೇಕಾಯಿತು ಮತ್ತು ಯಾವ ದೇವರು ಬೆಂಕಿಯಿಂದ ಉತ್ತರಿಸುತ್ತಾನೆ ಎಂಬುದಾಗಿ ನೋಡೋಣ ಎಂಬುದಾಗಿ ಹೇಳಿದನು. First preference was given to Baal's prophets. ಮೊದಲನೇ ಪ್ರಾತಿನಿಧ್ಯ ಅಥವಾ ಒಂದು ಅವಕಾಶ
Suresh brother? I think there's a power fluctuation. I can also feel it here. He will come back, I'm sure. Suresh? Yeah, back the power plug. Yeah, okay, yeah. In 1 Kings 18:28, we read that Baal's prophets shouted and hurt themselves, but there was no response. ಒಂದು ಅರಸುಗಳ ಪುಸ್ತಕ 18ನೇ ಅಧ್ಯಾಯ 28ನೇ ವಚನದಲ್ಲಿ ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಅಲ್ಲಿ ಯಾವ ಒಂದು ಸ್ಪಂದನೆಯು ಬಾಲ್ ದೇವತೆಯಿಂದ ಬರಲಿಲ್ಲ. Elijah mocked them, telling that your God may be in a travel or he may be sleeping. ಆದ್ರೆ ಎಲಿಯನು ಅವರನ್ನು ಪರಿಹಾಸ ಮಾಡಿದನು. ಒಂದು ವೇಳೆ ಅವನು ಪ್ರಯಾಣ ಮಾಡುತ್ತಿರಬಹುದು ಅಥವಾ ನಿದ್ರೆ ಮಾಡುತ್ತಿರಬಹುದು ಎಂಬುದಾಗಿ ಆತನು ಹಂಗಿಸಿದನು. But when Elijah's turn came, ಆದ್ರೆ ಎಲಿಯನ ಒಂದು ಸರತಿ ಅಥವಾ ಬಂದಾಗ he cut the bull, laid it upon the altar and made with 12 stones. ಆದ್ರೆ ಆ ಒಂದು ಹೋರಿಯನ್ನು ಆತನು ಕತ್ತರಿಸಿ ಆ ಯಜ್ಞವೇದಿಯು 12 ಕಲ್ಲುಗಳಿಂದ ಕಟ್ಟಲ್ಪಟ್ಟ ಆ ಯಜ್ಞವೇದಿಯ ಮೇಲೆ ಆತನು ಇಟ್ಟಾಗ The 12 stones represent the 12 tribes of Israel. ಈ 12 ಕಲ್ಲುಗಳು ಇಸ್ರಾಯೇಲ್ ದೇಶದಲ್ಲಿರುವ 12 ಕುಲಗಳಿಗೆ ಸೂಚನೆಯಾಗಿದೆ. Even though at that time Israel and Judah were divided. ಈ ಒಂದು ಸಮಯದಲ್ಲಿಯೂ ಇಸ್ರಾಯೇಲ್ ಮತ್ತು ಯಹೂದ ಇವೆರಡು ವಿಭಾಗವಾಗಿತ್ತು. But for a man of God, that division doesn't matter. In God's sight, Israel is supposed to be one nation. ಆದ್ರೆ ಒಬ್ಬ ದೇವ ಮನುಷ್ಯನಿಗೆ ಈ ಒಂದು ವಿಭಾಗ ಅದು ಯಾವ ಒಂದು ಚಿಂತೆ ಇಲ್ಲ. ದೇವರ ದೃಷ್ಟಿಯಲ್ಲಿ ಇಸ್ರಾಯೇಲ್ ಎಂಬುದಾಗಿ ಹೇಳುವಾಗ ಅದು ಒಂದೇ ದೇಶ, ಒಂದೇ ಜನಾಂಗವಾಗಿತ್ತು. So Elijah prayed, and immediately fire of the Lord fell, consumed the sacrifice, the wood, the stones, and the dust and everything. He poured water so much that it was so wet and watery, but the fire came and licked everything up. ಇಲ್ಲಿ ನೋಡುವಾಗ ಎಲಿಯನು ಆ ಯಜ್ಞ ವೇದಿಯ ಸುತ್ತಲೂ ನೀರನ್ನು ಹೊಯ್ದನು. ಅದು ಮಾತ್ರವಲ್ಲೇ ಆತನು ದೇವರಲ್ಲಿ ಮೊರೆ ಇಟ್ಟ ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಈರಿಬಿಟ್ಟಿತು. Israelites who were indifferent up to now, when they saw this, they fell on their face and proclaimed that Jehovah is God, the Lord is God. Uncle, can you repeat that? When the Israelites who were indifferent up to now, when they saw this happening, they fell down on their face and proclaimed that the Lord is God. ಇಲ್ಲಿಯವರೆಗೆ ಇಸ್ರಾಯೇಲರು ಅವರು ಬೇರೆ ರೀತಿಯಾಗಿ ಅವರು ನಡೆದುಕೊಂಡರು. ಆದರೆ ಯಾವಾಗ ಇಸ್ರಾಯೇಲರು ಈ ಒಂದು ಘಟನೆಯನ್ನು ನೋಡಿದರು, ಆವಾಗ ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರೆಂದು ಕೂಗಿದರು. Now when Jezebel heard about what, of course, Elijah killed all these false prophets of Baal. ಎಲಿಯನು ಬಾಲ್ ಪ್ರವಾದಿಗಳನ್ನೆಲ್ಲರನ್ನು ಆತನು ಕೊಂದು ಹಾಕಿದರು. ಇಜಬೇಲಳು ಈ ವಿಷಯವನ್ನು ಕೇಳಿದಾಗ, when Jezebel heard about it, she got angry and she wanted to do vengeance on and kill Elijah. ಇಜಬೇಲಳು ಕೋಪಗೊಂಡು ಮುಯಿ ತೀರಿಸಬೇಕೆಂಬುದಾಗಿ ಆಕೆ ಕೋಪಗೊಂಡಳು ಎಂಬುದಾಗಿ ನೋಡುತ್ತೇವೆ. Even though all her false prophets were killed, it didn't change. She should have known that her God is helpless, just like Pharaoh, who hardened his heart in connection with the children of Israel and the true God. ಈ ಸುಳ್ಳು ಪ್ರವಾದಿಗಳೆಲ್ಲರೂ ಮೃತಪಟ್ಟಾಗಲೂ ಸಹ ಇಜಬೇಲಳು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡಳು. ಆಕೆಯು ಈ ವಿಷಯವನ್ನು ನೋಡಿ ಆಕೆಯು ಬದಲಾಯಿಸಿಕೊಳ್ಳಬೇಕಾಗಿತ್ತು. ಆದರೆ ಫರೋನ ಹಾಗೆ ಈಕೆಯು ಸಹ ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡಳು. The next event about Jezebel's life we see in 1 Kings chapter 21. ಒಂದು ಅರಸುಗಳ ಪುಸ್ತಕ 21ನೇ ಅಧ್ಯಾಯದಲ್ಲಿ ಇಜಬೇಲಳ ಜೀವಿತದಲ್ಲಿ ಮುಂದಿನ ಘಟನೆಯನ್ನು ಗಮನಿಸುತ್ತೇವೆ. This has to do with Naboth and his vineyard. ಈ ಒಂದು ಘಟನೆ ನಾಬೋತನು ಮತ್ತು ಅವನ ಒಂದು ದ್ರಾಕ್ಷಾ ತೋಟಕ್ಕೆ ಸಂಬಂಧಪಟ್ಟಿದ್ದು. He was a man who feared God, wanted to honor God.
ನಾಬೋತನು ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದು ದೇವರನ್ನು ಸನ್ಮಾನಿಸುವವನೂ ಆಗಿದ್ದನು. He owned a vineyard which was near Ahab's palace. ಅರಸನಾದ ಆಹಾಬನ ಅರಮನೆಯ ಬಳಿಯಲ್ಲಿ ಅಥವಾ ಹತ್ತಿರದಲ್ಲಿ ಒಂದು ದ್ರಾಕ್ಷಾ ತೋಟವನ್ನು ನಾಬೋತನಿಗಿತ್ತು. Ahab demanded Naboth to give that vineyard for him to make it a herb garden. ಆದರೆ ಅರಸನಾದ ಆಹಾಬನು ನಾಬೋತನಲ್ಲಿ ಈ ಒಂದು ದ್ರಾಕ್ಷಾ ತೋಟವನ್ನು ನನಗೆ ಕೊಡು, ಇದರಲ್ಲಿ ನಾನು ಒಂದು ಕಾಯಿ ಪಲ್ಯ ಒಂದು ತೋಟವನ್ನು ಮಾಡಬೇಕೆಂಬುದಾಗಿ ಆತನು ಹೇಳಿದನು. What was Naboth's answer? 1 Kings 21:3. Please read it. ಆದರೆ ನಾಬೋತನ ಉತ್ತರ ಏನಾಗಿತ್ತು? 1 ಅರಸುಗಳ ಪುಸ್ತಕ 21:3. ಅದಕ್ಕೆ ನಾಬೋತನು, ನಾನು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನ ನಿನಗೆ ಮಾರದಂತೆ ಯೆಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು. He was not willing to let go his ancestral property which God has given to the tribes of Israel. ಇಸ್ರಾಯೇಲ್ ಕುಲಗಳಿಗೆ ದೇವರು ಕೊಟ್ಟ ಆ ಒಂದು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ಕೊಡುವುದಕ್ಕೆ ನಾಬೋತನಿಗೆ ಮನಸ್ಸಿರಲಿಲ್ಲ. What was Ahab's response? ಆದರೆ ಅರಸನಾದ ಆಹಾಬನು ಹೇಗೆ ಸ್ಪಂದಿಸಿದನು? Read 21:4. 21ನೇ ಅಧ್ಯಾಯ 4ನೇ ವಚನ. ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಆಹಾಬನು ಸಿಟ್ಟಿನಿಂದ ಗಂಟು ಮೊರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. Here is a king of Israel who is acting like a offended child. He sulked in the bed and he wouldn't eat anything. ಆದರೆ ಇಲ್ಲಿ ಇಸ್ರಾಯೇಲ್ ದೇಶದ ಅರಸನು, ಆತನು ಒಬ್ಬ ಚಿಕ್ಕ ಮಗುವಿನ ಹಾಗೆ ಆತನಿಗೆ ನೋವಾದಾಗ ಆತನು ಏನು ಮಾಡಿದನೆಂಬುದಾಗಿ ನೋಡುವಾಗ ಅವನು ಊಟ ಮಾಡದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. When Jezebel saw him, she mocked his powerlessness and told him she would cheer him up by handling it herself. ಆದರೆ ಇಜಬೇಲನು ಈ ವಿಷಯವನ್ನು ಕೇಳಿ ಮತ್ತು ನೋಡಿ ಆಕೆ ಅರಸನಾದ ಆಹಾಬನು ಒಂದು ಶಕ್ತಿ ಇಲ್ಲದ ಒಂದು ರೀತಿಯಲ್ಲಿ ಇರುವುದನ್ನು ನೋಡಿ ನಾನು ಆ ಒಂದು ತೋಟವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದರು. Jezebel planned a scheme to get the vineyard. ಈ ದ್ರಾಕ್ಷಾ ತೋಟವನ್ನು ಪಡೆದುಕೊಳ್ಳುವುದಕ್ಕಾಗಿ ಇಜಬೇಲಳು ಒಂದು ಯೋಜನೆ ಹಾಕಿದಳು. She forged letters under Ahab's name and with a seal and told the elders of that city to accuse Naboth and stone him. ಇಲ್ಲಿ ಅಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಬೋತನ ಊರಿನಲ್ಲಿದ್ದ ಎಲ್ಲಾ ಪ್ರಧಾನ ಪುರುಷರಿಗೆ ಹಿರಿಯರಿಗೆ ಕಳಿಸಿದನು ಮತ್ತು ಅವರೆಲ್ಲರೂ ನಾಬೋತನ ವಿರುದ್ಧವಾಗಿ ಸಾಕ್ಷಿ ಹೇಳಿಸಬೇಕೆಂಬುದಾಗಿ ಆ ಒಂದು ಪತ್ರವು ತಿಳಿಸಿತು. Finally, those elders who are similar to this king, who have no backbone, who obeyed this wicked queen's command, and Naboth was stoned to death. ಆದರೆ ಈ ಹಿರಿಯರು ನೋಡುವಾಗ ಈ ಹಿರಿಯರು ಸಹ ಅರಸನಾದ ಆಹಾಬನ ಹಾಗೆ ಯಾವ ಒಂದು ಶಕ್ತಿ ಬಲ ಇಲ್ಲದೆ ಇಜಬೇಲಳ ಮಾತನ್ನು ಕೇಳಿ ಅಂತಿಮವಾಗಿ ನಾಬೋತನನ್ನು ಕಲ್ಲೆಸೆದು ಕೊಂದರು. Once Naboth was killed, she told Ahab to go and take possession of the vineyard. ನಾಬೋತನು ಕೊಲ್ಲಲ್ಪಟ್ಟ ವಿಷಯವನ್ನು ಕೇಳಿದ ನಂತರ ಇಜಬೇಲಳು ಅರಸನಾದ ಆಹಾಬನಿಗೆ ನೀನು ಹೋಗಿ ಆ ದ್ರಾಕ್ಷಾ ತೋಟವನ್ನು ತೆಗೆದುಕೋ ಎಂಬುದಾಗಿ ಹೇಳಿದಳು. We know what happened. God intervened and told what will happen to her at the end. ಆದರೆ ಇಲ್ಲಿ ಮುಂದೆ ನಡೆದದು ಏನೆಂಬುದಾಗಿ ನಮಗೆ ಗೊತ್ತಿದೆ. ದೇವರು ಮಧ್ಯಸ್ಥನವನ್ನು ವಹಿಸಿ ಆಹಾಬನಿಗೆ ಅಥವಾ ಏನಾಗುತ್ತದೆ ಅಥವಾ ಇಜಬೇಲಳಿಗೆ ಏನಾಗುತ್ತದೆ ಎಂಬುದಾಗಿ ದೇವರು ತಿಳಿಸಿದನು. Read chapter 21 verse 23. 21ನೇ ಅಧ್ಯಾಯ 23ನೇ ವಚನ. ಒಂದು ಅರಸುಗಳ ಪುಸ್ತಕ 21ನೇ ಅಧ್ಯಾಯ 23ನೇ ವಚನ. ಇದಲ್ಲದೆ
ಆತನು ಇಜಬೇಲಳನ್ನ ಕುರಿತು, ನಾಯಿಗಳು ಇಜ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನ ತಿನ್ನುವವು. Verse 25. 25ನೇ ವಚನ ಸಹ. ಹೆಂಡತಿಯಾದ ಇಜಬೇಲಳಿಂದ ಪ್ರೇರಿತನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಆಹಾಬನಂತ ದುಷ್ಟನು ಇನ್ನೊಬ್ಬನಿರಲಿಲ್ಲ. You see, her influence made him to become a wicked king. ಇಜ್ಬೇಲನಿಂದ ಪ್ರೇರಣೆಗೊಂಡ ಅರಸನಾದ ಅಹಾಬನು ಒಬ್ಬ ದುಷ್ಟನು ಆತನಾದನು. A evil wife's influence on a husband. ಕೆಟ್ಟ ಹೆಂಡತಿಯು ತನ್ನ ಗಂಡನ ಮೇಲೆ ಪ್ರಭಾವ ಬೀರಿದಂತ ಒಬ್ಬ ಸ್ತ್ರೀ. And read verse 27, the same chapter, verse 27. 21ನೇ ಅಧ್ಯಾಯ 27ನೇ ವಚನದಲ್ಲಿಯೂ, ಆಹಾಬನು ಎಲಿಯನ ಮಾತುಗಳನ್ನ ಕೇಳಿ ತನ್ನ ಬಟ್ಟೆಯನ್ನ ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನ ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. We read later that he repented, at least temporarily, and God shown mercy to him. He lived another 3 years and died in the battle with Syria. ಆದ್ರೆ ಇಲ್ಲಿ ಅರಸನಾದ ಅಹಾಬನ ವಿಷಯವಾಗಿ ನೋಡುವಾಗ ಆತನು ತಾತ್ಕಾಲಿಕವಾಗಿ ಆತನು ಪಶ್ಚಾತ್ತಾಪ ಪಟ್ಟನು. ದೇವರು ಅವನ ಮೇಲೆ ಕರುಣಿಸಿ 3 ವರ್ಷಗಳ ಕಾಲ ಜೀವಿಸುವ ಹಾಗೆ ಮಾಡಿದನು. ಆದ್ರೆ ಅಂತಿಮವಾಗಿ ಆತನು ಸಿರಿಯಾ ದೇಶದ ಅರಸನೆಂದು ಕೊಲ್ಲಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. Even though Ahab had a temporary repentance, this evil woman had no repentance. ಅರಸನಾದ ಅಹಾಬನಿಗೆ ತಾತ್ಕಾಲಿಕವಾದ ಪಶ್ಚಾತ್ತಾಪ ಇದ್ದರೂ ಸಹ ಈ ಕೆಟ್ಟ ಸ್ತ್ರೀ ಇಜಬೇಲಳಿಗೆ ಯಾವ ಪಶ್ಚಾತ್ತಾಪವೂ ಉಂಟಾಗಲಿಲ್ಲ. How did Jezebel die? ಇಜಬೇಲಳು ಹೇಗೆ ಮರಣ ಹೊಂದಿದಳು? Elisha, who succeeded Elijah, ಎಲಿಷನು ಅಂದ್ರೆ ಎಲಿಯನ ಆದ ನಂತರ ಎಲಿಷನು ಆತನು ಬಂದನು. he sent orders to Jehu, a commander, to eliminate all Ahab's descendants. ಅರಸನಾದ ಅಹಾಬ್ನ ಎಲ್ಲಾ ಒಂದು ವಂಶಾವಳಿಯನ್ನು ನಿರ್ಮೂಲ ಮಾಡಬೇಕೆಂಬುದಾಗಿ ಆತನು ಯೇಹುವಿಗೆ ಅಪ್ಪಣೆ ಉಂಟಾಯಿತು. He killed Joram and proceeded to kill Jezebel. ಯೇಹು ಆತನು ಯೆರೋವನನ್ನು ಕೊಂದನು ಮತ್ತು ಇಜಬೇಲಳನ್ನು ಸಹ ಕೊಲ್ಲುವುದಕ್ಕೆ ಮುಂದೆ ಹೋದನು. Look at what happened in 2 Kings chapter 9 verse 30 to 33. 2 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 32ನೇ ವಚನದಿಂದ 30 to 33. 30ರಿಂದ 32. 33. 33. ಯಾಹುವು ಇಜ್ರೇಲಿಗೆ ಬಂದನು. ಇಜಬೇಲಳು ಅದನ್ನ ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಅನಂತರ ಅರಮನೆಯ ಪ್ರಾಕಾರದೊಳಗೆ ಬಂದ ಯಾಹುವನ್ನ ಕಂಡು ಅವನನ್ನು, ಯಜಮಾನನನ್ನ ಕೊಂದ ಜಿಂಬ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದಳು. ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ, ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು. ಕೂಡಲೇ ಆ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. 33. ಅವನು ಅವರಿಗೆ ಆಕೆಯನ್ನ ಕೆಳಕ್ಕೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನ ತುಳಿಸಿ ಬಿಟ್ಟನು. She adorned herself and it was more like an attraction to Jehu. ಇಲ್ಲಿ ಇಜ್ಬೇಲಳು ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಆಕೆ ನಿಂತಿದ್ದಳು. ಯೇಹುವನ್ನು ಆಕರ್ಷಿಸುವ ಹಾಗೆ ಆಕೆ ನಿಂತಿದ್ದಳು. But more maybe it was a reflection of her majesty and pride and haughty spirit. ಆದರೆ ಅದಕ್ಕಿಂತ ಹೆಚ್ಚಾಗಿ ಆಕೆಯ ಒಂದು ಗರ್ವ ಮತ್ತು ಆಕೆಯ ಒಂದು
ಮನೋಭಾವನೆ ಮತ್ತು ಈ ರೀತಿಯಾದ ಒಂದು ವಿಷಯಗಳನ್ನು ತೋರಿಸುವ ಹಾಗೆ ಆಕೆ ಅಲಂಕರಿಸಿಕೊಂಡಿದ್ದಳು. Jehu looked up and said, "Who is on my side?" ಆದ್ರೆ ಯೇಹು ಕಣ್ಣೆತ್ತಿ ನೋಡಿ ಆ ಕಿಟಕಿಯ ಕಡೆಗೆ ನೋಡಿದನು ಮತ್ತು ನನ್ನ ಪಕ್ಷದವರು ಯಾರೆಂಬುದಾಗಿ ಕೇಳಿದಾಗ, There were two eunuchs who were there. They threw her down, and her body trampled by horses and later eaten by dogs, as Elijah prophesied. ಅಲ್ಲಿ ಇಬ್ಬರು ಕಂಚುಕಿಗಳು ಅವರು ಅಲ್ಲಿದ್ದರು ಮತ್ತು ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂಬುದಾಗಿ ಆಜ್ಞಾಪಿಸಲು ಅವರು ದೊಬ್ಬಿದರು ಮತ್ತು ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು ಮತ್ತು ಆಕೆಯ ಶವವನ್ನು ತುಳಿಸಿಬಿಟ್ಟನು. ಎಲಿಯನು ಪ್ರವಾದಿಸಿದ ಹಾಗೆ ಇಜೆಬೇಲಳು ಸತ್ತಳು. Jezebel's pride and selfishness and greed ultimately led her to her tragic death. ಇಜೆಬೇಲಳ ಗರ್ವ, ಸ್ವಾರ್ಥತೆ, ಎಲ್ಲಾ ವಿಷಯಗಳು ಅಂತಿಮವಾಗಿ ಆಕೆಯ ಒಂದು ದುರಂತ ಮರಣಕ್ಕೆ ನಡೆಸುತ್ತೆಂಬುದಾಗಿ ನೋಡುತ್ತೇವೆ. She used her attraction and affection to gain her power and spread Baal worship in Israel. ಆಕೆಯ ಒಂದು ಆಕರ್ಷಣೆಯನ್ನು ಮತ್ತು ಆಕೆಯ ಒಂದು ಸೌಂದರ್ಯವನ್ನು ಉಪಯೋಗಿಸಿಕೊಂಡು ಇತರರನ್ನು ಆಕರ್ಷಿಸಿ ಮತ್ತು ಬಾಲ್ ದೇವತೆಗಳನ್ನು ಪೂಜಿಸುವ ಹಾಗೆ ಪ್ರೇರೇಪಿಸಿದಳು. This evil woman became an embodiment of evil. ಈ ದುಷ್ಟ ಸ್ತ್ರೀಯು ಎಲ್ಲಾ ಒಂದು ದುಷ್ಟತನವನ್ನು ಒಳಗೊಂಡಿದ್ದ ಒಂದು ಸ್ತ್ರೀಯಾಗಿ ಆಕೆ ಇದ್ದಳು. Now, last time we read about Jezebel is in Revelation chapter 2 verse 20. ಪ್ರಕಟಣೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಇಜೆಬೆಲಳ ಕುರಿತಾಗಿ ನಂತರ ನಾವು ಓದುತ್ತೇವೆ. Please read Revelation 2:20. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ ಯಜಬೇಲೆಂಬ ಆ ಹೆಂಗಸು ತನ್ನನ್ನ ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನ ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನ ತಡೆಯದೆ ಬಿಟ್ಟಿರುವುದೇ. Now here in the church of Thyatira, there was a woman called Jezebel who taught believers to take part in sexual immorality and pagan religion, to eat food sacrificed to idols. ಇಲ್ಲಿ ತುಯತೈರ ಎಂಬ ಒಂದು ಸಭೆಯಲ್ಲಿ ಯಜಬೇಲ್ ಎಂಬ ಒಬ್ಬ ಸ್ತ್ರೀಯು ಇದ್ದು ಮತ್ತು ಆಕೆಯು ಜನರಿಗೆ ಹೇಳಿ ಪ್ರೇರೇಪಿಸಿದ ವಿಷಯವೇನೆಂದ್ರೆ ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳ ತಿನ್ನಬಹುದೆಂಬುದಾಗಿ. She has the same name as Ahab's wife. ಅರಸನಾದ ಅಹಾಬನ ಹೆಂಡತಿಗಿದ್ದ ಅದೇ ಹೆಸರು ಈಕೆಗೆ ಉಂಟು, ಅದೇ ರೀತಿಯಾದ ಹೆಸರು. When you study about the church of Thyatira, ಆದ್ರೆ ದುವತೈರ ಸಭೆಯ ವಿಷಯವಾಗಿ ನಾವು ಧ್ಯಾನ ಮಾಡುವುದಾದ್ರೆ, Lydia, who was converted through Paul's ministry in Acts 16, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಪೌಲನ ಸೇವೆಯ ಮುಖಾಂತರ ಲಿದಿಯಾ ಎಂಬ ಒಬ್ಬ ಸ್ತ್ರೀಯು ಕರ್ತನ ಬಳಿಗೆ ಬಂದಳು. Maybe the people in Thyatira heard the gospel first from Lydia. ದುವತೈರ ಸಭಿಕರು ಒಂದು ವೇಳೆ ಲಿಡಿಯಾದಿಂದ ಮೊದಲನೇದಾಗಿ ಆಕೆ ಸುವಾರ್ತೆಯನ್ನು ಅವರು ಕೇಳಿರಬಹುದು. Interestingly, now a woman self-claimed to be a prophetess influenced the church in the wrong way. ಆದರೆ ಇಲ್ಲಿ ಇಜಬೇಲಳು ಆಕೆ ಪ್ರವಾದಿನಿ ಎಂಬುದಾಗಿ ಹೇಳಿಕೊಂಡು ಸಭೆಯನ್ನು ತಪ್ಪಾದ ರೀತಿಯಲ್ಲಿ ಪ್ರಭಾವ ಬೀರುತ್ತಿದ್ದಳು. She was doing damage to the church in Thyatira, just like Ahab's wife Jezebel corrupted Israelites. ಹೇಗೆ ಅರಸನಾದ ಅಹಾಬನ ಹೆಂಡತಿ ಇಜಬೇಲಳು ಇಸ್ರಾಯೇಲ್ ದೇಶದವರನ್ನು ಕೆಡಿಸಿದಳು, ಅದೇ ರೀತಿಯಾಗಿ ಇಲ್ಲಿ ಸಹ ಇಜಬೇಲಳು ಒಬ್ಬ ಪ್ರವಾದಿ ಎಂಬುದಾಗಿ ಹೇಳಿಕೊಂಡಳು. ಇಲ್ಲಿಯೂ ಸಹ ಆಕೆ ಸಭಿಕರಿಗೆ ತಪ್ಪಾದ ಬೋಧನೆಯನ್ನು ಕೊಡುತ್ತಿದ್ದಾಳೆ. Interesting, both women have the same name, Jezebel.
ಆದರೆ ಆಸಕ್ತಿಯುತವಾಗಿ ನೋಡುವಾಗ ಇಬ್ಬರಿಗೂ ಒಂದೇ ಹೆಸರು ಉಂಟು, ಇಜಬೇಲಲು ಅಥವಾ ಯಜಬೇಲಲ್ ಎಂಬುದಾಗಿ. As we close this study today about this woman Jezebel, ಇಜಬೇಲಲ ಕುರಿತಾದ ಈ ಅಧ್ಯಯನವನ್ನು ನಾವು ಮುಕ್ತಾಯ ಮಾಡುವಾಗ what are the lessons we can learn, or the warning as sisters what you can take? ಸಹೋದರಿಯರಾಗಿ ನಾವು ಈ ಸ್ತ್ರೀಯಿಂದ ಕಲಿಯುವ ಪಾಠಗಳೇನು ಮತ್ತು ಈ ಸ್ತ್ರೀಯ ಜೀವಿತದಿಂದ ನಾವು ತೆಗೆದುಕೊಳ್ಳುವ ಎಚ್ಚರಿಕೆ ಮಾತುಗಳೇನು? First of all, it is wrong to have a wrong marriage with a believer and unbeliever. ಮೊದಲನೇದಾಗಿ ಒಬ್ಬ ಅವಿಶ್ವಾಸಿಗೂ ಅಥವಾ ವಿಶ್ವಾಸಿಯು ಅವಿಶ್ವಾಸಿಗೊಂದಿಗೆ ಮದುವೆ ಮಾಡಿಕೊಳ್ಳುವುದು ಅದು ತಪ್ಪಾಗಿದೆ. Secondly, the evil of women taking leadership rather than being a helper for her husband to work as a team. ಎರಡನೇದಾಗಿ ಕುಟುಂಬದಲ್ಲಿ ಸಹೋದರಿಯು ಆ ನಾಯಕತ್ವವನ್ನು ವಹಿಸಿಕೊಂಡು ನಡೆಸುವಂಥದ್ದು ಮತ್ತು ಆಕೆಯು ಸಹಕಾರಿಯಾಗಿದ್ದು ಆಕೆ ಇರಬೇಕಾಗಿತ್ತು, ಆದರೆ ನಾಯಕತ್ವವನ್ನು ತೆಗೆದುಕೊಳ್ಳುವುದು ಅದು ತೊಂದರೆ ಆಗಿತ್ತು. Thirdly, we see about the weakness of a husband which led to all this problem. ಮೂರನೇದಾಗಿ ಆ ಗಂಡನು ಆತನು ಬಲಹೀನನಾಗಿ ಯಾವ ಒಂದು ಶಕ್ತಿ ಇಲ್ಲದವನಾಗಿ ಇದ್ದ ಕಾರಣದಿಂದ ಈ ಎಲ್ಲಾ ಒಂದು ಸಮಸ್ಯೆಗಳಿಗೂ ತೊಂದರೆಗಳಿಗೂ ಕಾರಣವಾಗಿತ್ತು. Fourthly, we see that the pride, the lack of repentance, even the wicked Ahab had a repentance, but this woman had no repentance. ನಾಲ್ಕನೇದಾಗಿ ನಾವು ನೋಡುವಾಗ ದುಷ್ಟ ಅರಸನಾದ ಆಹಾಬನಿಗೂ ಸಹ ಪಶ್ಚಾತ್ತಾಪ ಉಂಟಾಯಿತು, ಆದರೆ ಇಜಬೇಲಳು ಆಕೆಯ ಒಂದು ಗರ್ವದ ನಿಮಿತ್ತವಾಗಿ ಮತ್ತು ಪಶ್ಚಾತ್ತಾಪ ಪಡದೇ ಇರುವ ಒಂದು ಪರಿಸ್ಥಿತಿಯನ್ನು ನೋಡುತ್ತೇವೆ. A woman being evil can do more damage to her home and her assembly. ಒಬ್ಬ ಕೆಟ್ಟ ಸ್ತ್ರೀಯು ತನ್ನ ಕುಟುಂಬಕ್ಕೂ ಮತ್ತು ಸಭೆಗೂ ಹೆಚ್ಚು ಕೇಡನ್ನು ತರಬಹುದು. Many cults, wrong, false teaching cults are started by women. ಈ ಅನೇಕ ದುರ್ಬೋಧನೆಗಳನ್ನು ನೋಡುವಾಗ ಸ್ತ್ರೀಯರಿಂದ ಅದು ಪ್ರಾರಂಭವಾಯಿತು. Jesus Christ told about a woman who mixed the leaven to the how she added leaven. ಕರ್ತನಾದ ಯೇಸು ಕ್ರಿಸ್ತನು ಆ ಸ್ತ್ರೀಯು ಆ ಒಂದು ಹಿಟ್ಟಿಗೆ ಹುಳಿಯನ್ನು ಸೇರಿಸುವ ವಿಷಯವಾಗಿ ಆತನು ಮಾತನಾಡಿದನು. So in the world you can see many cult and churches started by women, like the Seventh-day Adventist. ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪಂಗಡದ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕ ದುರ್ಬೋಧನೆಗಳು ಅದು ಸ್ತ್ರೀಯಿಂದ ಪ್ರಾರಂಭಗೊಂಡವು. Ellen G. White was the prophetess in Seventh Day. LLG ವೈಟ್ ಎಂಬುದಾಗಿ ಈಕೆಯು ಸೆವೆಂತ್ ಡೇ ಪಂಗಡದಲ್ಲಿ ಪ್ರವಾದಿನಿಯಾಗಿ ಕರೆಸಿಕೊಂಡವಳು. Sisters, God has a very important role for you, and your role is very important, but don't take over a man's role. ಸಹೋದರಿಯರೇ, ದೇವರು ನಿಮಗೆ ತುಂಬಾ ಪ್ರಾಮುಖ್ಯವಾದ ಒಂದು ಪಾತ್ರವನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಆದರೆ ನೀವು ಪುರುಷನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಾರದು. Jezebel becomes a warning for all of us and Ahab. ಇಜಬೇಲಳು ನಮ್ಮೆಲ್ಲರಿಗೂ ಮತ್ತು ಅಹಾಬನಿಗೆ ಒಂದು ಎಚ್ಚರಿಕೆಯಾಗಿ ಹಾಕಿದಳು. A home and an assembly society will go down the drain if men become like Ahab and women become like Jezebel. ಪುರುಷರು ಅಹಾಬನ ಹಾಗೆಯೂ ಮತ್ತು ಸ್ತ್ರೀಯರು ಇಜಬೇಲಳ ಹಾಗೆ ಆದರೆ ಕುಟುಂಬವು, ಸಭೆಯು, ಸಮಾಜವು ಅದು ಹಾಳಾಗುತ್ತದೆ ಎಂಬುದಾಗಿ ನಾವು ಕಲಿತುಕೊಳ್ಳಬಹುದು. Let these warnings be taken seriously in our home and in our assemblies. ನಮ್ಮ ಕುಟುಂಬಗಳಲ್ಲಿಯೂ ಮತ್ತು ನಮ್ಮ ಸಭೆಗಳಲ್ಲಿಯೂ ಇಜಬೇಲಳ ಒಂದು ಚರಿತ್ರೆ ಅಥವಾ ಇಜಬೇಲಳ ಜೀವನ ಚರಿತ್ರೆ ಒಂದು ಎಚ್ಚರಿಕೆಯಾಗಿ ನಾವು ತೆಗೆದುಕೊಳ್ಳೋಣ. Thank you for the opportunity. Thank you for listening carefully. May God richly bless you all. Thank you, Suresh. ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ, ತಾಳ್ಮೆಯಿಂದ ವಾಕ್ಯವನ್ನು ಕೇಳಿದಕ್ಕಾಗಿ ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.